ಈ ಸೇಮ್ ಡ್ರೈ ಇರ್ಬೇಕು ಸರ್ ಮಾಲ್. ಈ ಸೇಮ್ ಡ್ರೈ ಮಾಡಿದ್ರೆ ಮಾತ್ರ ಇದು ಮಾರ್ಕೆಟಿಗೆ ಯೋಗ್ಯ ಮಾಲ್ ರೀ. ಮಾರ್ಕೆಟಿಗೆ ಹೋಗೋಕೆ ಒಂದೇಳೆ ಇದಕ್ಕಿಂತ ಸ್ವಲ್ಪ ಏನಾರು ಹಸಿ ಇತ್ತಂದ್ರೆ ಅಲ್ಲಿ ರೇಟ್ ಕಡಿಮೆ ಆಗುತ್ತೆ ಸರ್. ಇದೇ ಸೇಮ್ ಮಾಲ್ ಹೋಗ್ಬೇಕು ನಾವು, ಸ್ವಲ್ಪ ಡ್ರೈ ಇದ್ದಂಗೆಲ್ಲ ರೇಟ್ ಜಾಸ್ತಿ ಆಗುತ್ತೆ ಅಲ್ಲಿ. ನಾವು ಬ್ಯಾಡಗಿ ಮಾರ್ಕೆಟ್ಗೆ ಮಾರೋದು ಸರ್, ಮತ್ತೆ ಎಲ್ಲಿ ಮಾರಲ್ಲ. ಹೌದು ಸರ್, ಅನುಕೂಲ ಸರ್. ರೇಟ್ ಸಿಗುತ್ತೆ ಸರ್. ಒಂದೇಳೆ ನಾವು ಹಸಿ ಇದ್ದಿದ್ದು ತಗೊಂಡು ಹೋದ್ರೆ ಅಲ್ಲಿ ಮಾರ್ಕೆಟ್ ಡೌನ್ ಆಗುತ್ತೆ ಸರ್, ಭಾಳ ರೇಟ್ ಕಡಿಮೆ ಆಗ್ಬಿಡುತ್ತೆ. ಹಾಂ, ಅರ್ಧಕ್ಕರ್ಧ ಸರ್. ಹೋದ್ ಸರ್ ಹಿಂಗಾಗಿ ಒಂದು 2-3 ಮತ್ತೆ ವಾಪಸ್ ಹಾಕ್ಕೊಂಬಂದು ಒಳ್ಳೆ ಹೋಗಿ ಮಾರ್ಕೊಂಬಂದ್ರೆ ಸರ್, ಡ್ರೈ ಮಾಡ್ಕೊಂಡು ಹೋಗಿ. ಎಷ್ಟು ವರ್ಷ ಆಯ್ತು ಸರ್ ನೀವು ಮೆಣಸಿಕಾಯಿ ಬೆಳೆಯಕ್ಕೆ ಕುಂತಿ? 4ನೇ ವರ್ಷ ಸರ್ ಇದು. ಎಷ್ಟು ಎಕರೆ ಹಾಕಿದ್ರಿ ಈ ಭೂಮಿ? ಈ ಸರಿ ಒಂದು 1.5 ಎಕರೆ ಐತೆ ಸರ್ ನಮ್ಮದು. 1.5 ಎಕರೆ ಸರ್ ಈ ಸರಿ ಹಾಕಿರೋದು. 1 ಎಕರೆ ಹಾಕಿರಿ? 1.5 ಎಕರೆ ಐತೆ ಸರ್ ಇದು. 1 ಎಕರೆಗೆ ಒಂದು ಕನಿಷ್ಠ ಅಂದ್ರೆ ಒಂದು 8ರಿಂದ 9, 10 ಕ್ವಿಂಟಲ್ ಬರುತ್ತೆ ಸರ್ ಇದು ಇಳುವರಿ. ಅಂದರೆ ಡಬಲ್ ಡಿ ಅಂತೇಳಿ ಕಾಯಿ ಸರ್ ಇದು. ಇದು ಇಲ್ಲೆಲ್ಲಿ ನಾವು ಲೋಕಲ್ ಮಾರಲ್ಲ ಸರ್ ಇದನ್ನು. ನಾವು ಬ್ಯಾಡಗಿ ಮಾರ್ಕೆಟಿಗೆ ಹೋಗ್ತೀವಿ ಸರ್ ಇದನ್ನು. ಹೌದಾ? ಹಾಂ ಸರ್. ಇದು ಅಂದ್ರೆ ಖರ್ಚು ಜಾಸ್ತಿ ಬರುತ್ತೆ ಸರ್. ಒಂದು ವರ್ಷಕ್ಕೆ ಇದು 1 ಎಕರೆಗೆ ಕಡಿಮೆ ಅಂದ್ರೆ ಒಂದು 50,000 ರೂಪಾಯಿ ಖರ್ಚು ಐತೆ ಸರ್ ಇದು. ಹೌದು. ಹಾಂ ಸರ್. 1 ಎಕರೆಗೆ 50,000 ಖರ್ಚು ಐತೆ ಸರ್. ಯಾವ ಥರ ಇದು ಹೆಂಗೆ ಖರ್ಚು ಅಂತೀರಿ? ಇದೇನು ಸರ್, ಇದು ಗೊಬ್ಬರ, ಎಣ್ಣೆ, ಆಮೇಲೆ ಇದೆಲ್ಲ ಈ ಸರಿ ಸ್ವಲ್ಪ ಮಳೆ ಆಗಿ ಜಾಸ್ತಿ ಲೇಬರ್ ಖರ್ಚುನೂ ಜಾಸ್ತಿ ಆಗೈತೆ ಸರ್. ಇದು ಕಸ ತೆಗಿಯೋದೊಂದು ಸ್ವಲ್ಪ ಈ ಸರಿ ಗಳಾವ್ ಜಾಸ್ತಿ ಹೊಡ್ಯೋಕೆ ಅವಕಾಶ ಮಾಡಿಕೊಳ್ಳು ಸರ್ ಮಳೆ ಆಗಿ. ಹಂಗಾಗಿ ಸ್ವಲ್ಪ ಈ ಸರಿ ಸ್ವಲ್ಪ ಇಳುವರಿ ಏನು ಕಡಿಮೆ ಆಗೋ ಲಕ್ಷಣ ಐತೆ ಸರ್. ನೋಡೋಣ ಸರ್ ಮುಂದೆ ಹೆಂಗಾಗತ್ತಂತ. ಈಗ ಕ್ವಿಂಟಲ್ ಆಗ್ಬೋದು ಈಗ ನನಗನ್ಸಿದ ಮಟ್ಟಿಗೆ ಒಂದು 10 ಕ್ವಿಂಟಲ್ ಆಗ್ಬೋದು ಸರ್ ಈ ಸದ್ಯ. 1 ಎಕರೆಗೆ 10 ಕ್ವಿಂಟಲ್ ಬರ್ತ್ರಿ. ಈ ಸರಿ ಸ್ವಲ್ಪ ಕಡಿಮೆ ಐತ್ರಿ ಇಳುವರಿ. ಒಂದು 8-9 ಕ್ವಿಂಟಲ್ ಅಂತೂ ಬರುತ್ತೆ ಸರ್. 8-9. ಹೆಂಗೆ ರೇಟ್ ಹೆಂಗಿದೆ ರೀ? ರೇಟ್ ಈ ಸದ್ಯ ಮಾರ್ಕೆಟ್ 44ರಿಂದ 47, 48 ತನಕ ಮಾರಕಚ್ಚೈತ್ರಿ. ಮತ್ತು ನಾವು ಇನ್ನೂ ಮಾರ್ಕೆಟಿಗೆ ಹೋಗಿಲ್ಲ. ಯಾವಾಗ ಹೋಗುತ್ತೆ ನೀವು ಮಾರ್ಕೆಟಿಗೆ? ಈ ನಮ್ಮ ಇನ್ನೂ ಒಂದು ವಾರ ಹೋಗುತ್ತೆ ಸರ್. ಒಂದು ವಾರ. ನೆಕ್ಸ್ಟ್ ಇವತ್ತಿಗೆ ಒಂದು 8 ದಿನದಲ್ರಿ, ಮುಂದಿನ ಗುರುವಾರ ಅಥವಾ ಶುಕ್ರವಾರ ಮಾರ್ಕೆಟಿಗೆ ಹೋಗ್ತೀವಿ ಸರ್. ನಿಮ್ಗೆ ಎಷ್ಟು ಸಿಗ್ಬೋದಂತ್ರಿ ನಮಗೆ? ಕನಿಷ್ಠ ನಮಗೆ ಈ ಸದ್ಯ ರೇಟ್ ನೋಡ್ರಿ 40,000 ಐತೆ ಸರ್. ಮತ್ತು 40,000 ಸಿಕ್ಕಿಲ್ಲ ಅಂದ್ರೆ ಒಂದು 30ರಿಂದ 39, 38,000 ಅಂತ ಸಿಗುತ್ತೆ ರೀ ಈಗ. ಈಗ ಯಾಕಂದ್ರೆ ಈಗ ಸದ್ಯ ಮಾರ್ಕೆಟ್ ಆಂಧ್ರ ಮಾಲ್ ಬರುತ್ತೆ ಸರ್ ಅಲ್ಲಿಗೆ ಮಾರ್ಕೆಟಿಗೆ ಬ್ಯಾಡಗಿ. ಹೌದನ್ರಿ? ಹಾಂ, ಆ ಮಾಲ್ ಬರಕ್ಕೆ ಹಚ್ಚಿದ್ರಾಗ ನಾವು ಸ್ವಲ್ಪ ಜಲ್ದಿ ಮಾರ್ಕೊಂಡಿವಿ ಅಂದ್ರೆ ನಮ್ಗೆ ರೇಟ್ ಸಿಗುತ್ತೆ ರೀ. ಹೋದ ಸರಿನ ಇದೇ ಒಂದು 1.5 ಎಕರೆನ ಸರ್ 4.5 ಲಕ್ಷ ಆಗಿತ್ತು ನನಗೆ. 4.5 ಲಕ್ಷ? 4.5 ಲಕ್ಷ ಆಗಿತ್ತು ರೀ 1.5 ಎಕರೆನ. ಈ ಸರಿ ಸ್ವಲ್ಪ ಇಳುವರಿ ಕಡಿಮೆ ಐತ್ರಿ, ಮಳೆ ಹೆಚ್ಚಿಗಾಗಿ ಇದು ಒಂದು ಹಳದಿ ರೋಗ ಬಂತು ರೀ. ಇದು ಒಟ್ಟ ಕಂಟ್ರೋಲ್ ಆಗಲಿಲ್ಲ ಸರ್. ಎಷ್ಟು ಎಕರೆ ಇದು ಮಾಡಿದ್ವಿ ನಾವು, ಎಲ್ಲ ಪ್ರಯತ್ನ ಮಾಡಿದ್ವಿ. ಹಂಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಐತೆ ಸರ್ ಈ ಸರಿ. ನೋಡೋಣ ಸರ್ ನೆಕ್ಸ್ಟ್ ಈ ಮಾರ್ಕೆಟಿಗೆ ಹೋಗೋತನ ಗೊತ್ತಾಗಲ್ಲ ರೀ. ಈ ಸದ್ಯ ಅಂತೂ ರೇಟ್ 40, 45, 44 ತನಕ ಮಾರಕ್ಕೆ ಹಚ್ಚಾರ ಸರ್ ಈ ಸದ್ಯ ಇದೇ ಮಾಲ್ನ. ಬ್ಯಾಡಗಿ ಮಾರ್ಕೆಟ್ಗೆ ಹೋಗಿ ಮಾರ್ಕೊಂಬಂದ್ವಿ ಸರ್. ಹಿಂಗೈತೆ ನೋಡಿ ಸರ್ ಈ ಸರಿ ಸ್ವಲ್ಪ ಇಳುವರಿ ಕಡಿಮೆ ಸರ್ ಈ ಸರಿ. ಇದಕ್ಕೆ ಯಾವ ಅಂದ್ರೆ ಎಷ್ಟು ದಪ್ಪ ಏನು ಸರ್? ಏನೇ ಡಬ್ಬಿ ಮೆಣಸಿಕಾಯಿ ರೀ? ಡಬ್ಬಿ ಇದೆ, ಡಬಲ್ ಡಿ ಅಂತ ಹೇಳ್ತಾರೆ ಸರ್ ಇದಕ್ಕೆ. ಡಬಲ್ ಡಿ? ಡಬಲ್ ಡಿ ಕಾಯಿ ರೀ ಇದು. ಅಂದ್ರೆ ಇದು ಎಲ್ಲಿ ಸಿಗಲ್ರಿ ಇದು. ನಾವು ಅಣ್ಣಿಗೇರಿಗೆ ಹೋಗಿ ತಂದಿದ್ವಿ ಒಂದು 4 ವರ್ಷದಿಂದ. ಅಲ್ಲೇನೇ ಸಿಗೋದ್ರಿ ಇದು, ಬೇರೆ ಕಡೆ ಎಲ್ಲಿ ಸಿಕ್ಕಿಲ್ಲ ಸರ್ ಇದು. ಮತ್ತು ನಾವು ಗದಗ ಎಲ್ಲ ಕಡೆ ಅಡ್ಡಾಡಿದ್ವಿ, ಎಲ್ಲಿ ಸಿಕ್ಕಿಲ್ಲ. ಅಣ್ಣಿಗೇರಿಗೆ ಹೋಗಿ ತಂದಿದ್ದು ಸರ್. ಈಗೆಲ್ಲ ನಮ್ಮ ಕಡೆನೇ ಸಿಗುತ್ತೆ ಸರ್ ಇದು. ಹೌದಾ? ಬೇಕಾದ್ರೆ ರೈತರು ಯಾರಾದರೂ ಬೇಕಾದ್ರೆ ಇಲ್ಲಿ ಬಂದು ಒಯ್ಬೋದು ಸರ್, ನಮ್ಮ ಹತ್ರ ಬಂದು ಬೀಜ ಬಿತ್ತಕ್ಕೆ. ಹಾಂ ಸರ್, ಬೀಜ ಅಂತೇನಿಲ್ಲ ಸರ್, ಮೆಣಸಿಕಾಯಿನೇ ಕೊಡ್ತೀವಿ ಸರ್ ಅವ್ರಿಗೆ. ಅವರೇ ಎಲ್ಲ ರೆಡಿ ಮಾಡ್ಕೋಬೋದು ಸರ್ ಓದ್ ಕೈಸಿ ಒಣಸ್ಕೊಂಡು. ಈ ಒಳ್ಳೆ ಚಾಕ್ಲೇಟ್ ಕಲರ್ ಏನು ಬರುತ್ತಲ್ಲ ಸರ್, ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಐತೆ ಸರ್. ಇವತ್ತು ಮಾರ್ಕೆಟ್ 45ರಿಂದ 50 ತನಕ ಐತೆ ಸರ್ ಇದು. ಸ್ವಲ್ಪ ಅದ್ರಾಗ ಗುಲಾಬಿ ಕಲರ್ ಬಂತಂದ್ರೆ ಮಾರ್ಕೆಟ್ ಕಡಿಮೆ ಸರ್. ಈ ಥರ ಹಸೆಕಾಯಿ ಏರೋದ್ರಿಂದ ಇದು ಮಾರ್ಕೆಟಿಗೆ ಸ್ವಲ್ಪ ಡೌನ್ ಆಗುತ್ತೆ ಇದು. ಇದೇನೈತಲ್ಲ ಇದು ಒಳ್ಳೆ ಮಾರ್ಕೆಟ್ ಬರುತ್ತೆ ಸರ್ ಈ ಕಾಯ್ದು.
ಈ ಥರ ಇರ್ಬೇಕು ಸರ್ ಮಾಲ್. ನಾವು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಇಲ್ಲ ಇದು ನೋಡಿ ಸರ್, ನಾವು ಮಾರ್ಕೆಟ್ಗೆ ಹೋಗೋದ್ರಾಗ ಈ ಥರ ಕಲರ್ ಬರ್ಬೇಕು ಸರ್. ಇದು ಡ್ರೈ ಇರ್ಬೇಕು ರೀ ಈ ಥರ. ಈ ಸರಿ ಇದು 40ರಿಂದ 45, 50 ತನಕ ಮಾರಕತ್ತಿ ಸರ್ ಈ ಕಾಯಿದು. ಹಿಂಗೈತೆ ನೋಡಿ ಸರ್ ಮಾರ್ಕೆಟ್ ಇದು. ಈ ಸೇಮ್ ಆರಿಸ್ಬೇಕು ಸರ್ ಇದನ್ನು. ಮತ್ತಿಲ್ಲಿ ಒಂದು ವಾರ ಒಂದು ವಾರ ಆದಮೇಲೆ ಈ ಥರ ಒಣಾಕ್ಬೇಕು ಸರ್. ಎಲ್ಲ ನೋಡಿ ರೈತರೆಲ್ಲ ಅಲ್ಲಿ ತನಕ ಹಾಕ್ಯಾರ ನೋಡಿ ಸರ್. ಹಿಂಗೆಲ್ಲ ಈ ಥರ ಹಾಕಿ ಒಣಗಿಸ್ಬೇಕು ಸರ್. ಇದನ್ನು ಒಣಗಿಸಿ ಒಂದು ವಾರ ಆದಮೇಲೆ ಇದನ್ನು ಮಾರ್ಕೆಟಿಗೆ ಹೋಗ್ಬೇಕು ಸರ್. ಅವಾಗ ಇದಕ್ಕೊಂದು ಒಳ್ಳೆ ಬೆಲೆ ಸಿಗುತ್ತೆ ಸರ್. ಒಂದು ವಾರ ಒಣಗಿಸ್ಬೇಕು ಸರ್ ಇದನ್ನು. ಒಂದು ವಾರ